ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೊನ್ನಣ್ಣ ಸರ್, ಕುರ್ಚಿ ಕಾದಾಟದಿಂದ ಹಿಡಿದು ಗೃಹಲಕ್ಷ್ಮಿ ಹಣದವರೆಗೂ ಅನೇಕ ಪ್ರಶ್ನೆಗಳನ್ನ ನಿಮ್ಮಿಂದ ಉತ್ತರವನ್ನು ಪಡೆದುಕೊಳ್ಳೋದು ಬಾಕಿ ಇದೆ. ಆದರೆ ನನ್ನ ಮೊದಲ ಪ್ರಶ್ನೆ, ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿದಂತಹ ಈ ದ್ವೇಷ ಭಾಷಣ ನಿಷೇಧಕ್ಕೆ ಹೊಸದೊಂದು ಮಸೂದೆ, ಅದು ವಿರೋಧ ಪಕ್ಷ ಬಿಜೆಪಿಗೆ ಸಿಕ್ಕಾಪಟ್ಟೆ ಕೋಪ ತರಿಸ್ತಾ ಇದೆ. ಈ ಬಿಲ್ ತರ್ತಾ ಇರೋದೇನೆ ಬಿಜೆಪಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ, ಆ ಮೂಲಕ RSSಗೆ ಕಡಿವಾಣ ಹಾಕ್ಲಿಕ್ಕೆ ಅನ್ನೋ ವ್ಯಾಖ್ಯಾನಗಳು ಆಚೆ ಬರ್ತಾ ಇದೆ. ತಾವೊಬ್ಬ ಕಾನೂನು ಸಲಹೆಗಾರರು ಆಗಿ ಬಿಲ್ಲನ್ನು ಯಾವ ರೀತಿ ಗಮನಿಸ್ತಿರ್ತಾವ? ಅವ್ರಿಗೆ ಯಾಕೆ ಕೋಪ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು, ದ್ವೇಷ ಭಾಷಣದಲ್ಲಿ ತೊಡಸ್ಕೊಳ್ಳೋರು, ಅವ್ರಿಗೆ ಮಾತ್ರ ಇದರ ಬಗ್ಗೆ ಆತಂಕ ಉಂಟಾಗಬೇಕೇ ಬಿಟ್ಟರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಯಾವ ಸಂಘಟನೆಗಳು, ರಾಜಕೀಯ ಪಕ್ಷಗಳು ದ್ವೇಷ ಭಾಷಣ ನಿಷೇಧ ಕಾಯ್ದೆಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳುವಂಥ ಮಾತನ್ನಾಡ್ತಾರೆ, ಅದರಿಂದ ಬೇಸರವನ್ನು ವ್ಯಕ್ತಪಡಿಸ್ತಾರೆ, ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ, ಬಹುಶಃ ಅವರು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಯಾಕಂದರೆ ಅವರು ಅಂಥ ಭಾಷಣ, ದ್ವೇಷ ಭಾಷಣದಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಯಾವುದೇ ನಾಗರಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವಂಥ ಸಂಸ್ಥೆ ಮತ್ತು ವ್ಯಕ್ತಿ ದ್ವೇಷ ಭಾಷಣವನ್ನು ವಿರೋಧಿಸಬೇಕು. ಇವತ್ತು ನಮ್ಮ ಸಮಾಜದ ಮುಂದೆ ಇರುವಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ ದೇಶ ಭಾಷಣ ಮತ್ತು ತಪ್ಪು ಮಾಹಿತಿಯ ವಿತರಣೆ, ಮಿಸ್ಇನ್ಫಾರ್ಮೇಷನ್. ಅದರಿಂದ ಇದೆರಡಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದು ಅತಿ ಅವಶ್ಯಕ. ಇದು ನನ್ನ ಮಾತಲ್ಲ, ಇದು ಸರ್ವೋಚ್ಚ ನ್ಯಾಯಾಲಯ ಮತ್ತು ದೇಶದ ಕಾನೂನು ಆಯೋಗ, ರಾಜ್ಯದ ಕಾನೂನು ಆಯೋಗ ಎಲ್ಲರ ಸಲಹೆ ಕೂಡ ದ್ವೇಷ ಭಾಷಣ ಇವತ್ತು ನಮ್ಮ ಸಮಾಜದ ಮುಂದೆ ಇರುವಂಥ ದೊಡ್ಡ ಸವಾಲಾಗಿರ್ತದೆ. ಭಾಳ ಅಪಾಯಕಾರಿಯಾಗಿ ಅದು ಬೆಳೀತಾ ಇದೆ. ಅದಕ್ಕೆ ಸೂಕ್ತವಾದಂಥ ಕಾನೂನನ್ನು ತರಬೇಕು ಅಂಥೇಳಿ ಪದೇ ಪದೇ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ, ಕಾನೂನು ಆಯೋಗಗಳು ಕೂಡ ಸಲಹೆ ನೀಡಿದೆ. ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು ಮತ್ತು ಇದನ್ನು ಚರ್ಚೆ ಆಗಲಿ, ಯಾವ ರೀತಿಯಾಗಿ ಜಾರಿಗೆ ಬರಬೇಕು, ಯಾವ ರೀತಿಯಾಗಿ ಕಾನೂನು ಇರಬೇಕು ಅಂತೇಳಿ ಚರ್ಚೆ ಆಗಲಿ. ಅದಕ್ಕೆ ಇರೋದು ವಿಧಾನಸಭೆ. ಇದನ್ನ ವಿರೋಧ ಮಾಡ್ತಿರುವವರು ಬಹಳ ಪ್ರಮುಖವಾಗಿ 3 ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ. ಮೊದಲನೇದು, ದ್ವೇಷ ಭಾಷಣ ಅನ್ನೋದನ್ನ ಇದೇ ದ್ವೇಷ ಭಾಷಣ ಅಂತ ಹೇಳಿ ಗುರುತಿಸೋದು ಯಾರು? ದ್ವೇಷ ಭಾಷಣ ಅಂದ್ರೆ ಅದರ ವ್ಯಾಖ್ಯಾನ ಏನು ಈ ಮಸೂದೆಯ ಪ್ರಕಾರ? ಹಾಗೆ ಮೂರನೆಯದ್ದು, ಇದನ್ನ ಕಾಂಗ್ರೆಸ್ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ? ಅಲ್ಲ, ಈಗ ವ್ಯಾಖ್ಯಾನ ಏನು ಅಂತ ಹೇಳುವಂಥದ್ದು ಕಾನೂನಲ್ಲೇ ಇರ್ತದೆ. ಹೇಟ್ ಸ್ಪೀಚ್ ಅಂದರೆ ಏನು ಅಂತ ಹೇಳುವಂಥ ವ್ಯಾಖ್ಯಾನವನ್ನು ಕಾನೂನಲ್ಲಿ ಮಾಡಿರ್ತದೆ. ಇದು ಡೆಫಿನಿಷನ್, ಏನು ಹೇಟ್ ಸ್ಪೀಚ್ ಅಂತ ಹೇಳುವಂಥದ್ದು ಡಿಫೈನ್ ಆಗಿರ್ತದೆ. ಆ ಡೆಫಿನಿಷನ್ನಲ್ಲಿ ಅವರೇನಾದರೂ ತಪ್ಪುಗಳು, ಲೋಪಗಳನ್ನು ಕಂಡಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದರೆ ಸೂಕ್ತವಾದಂಥ ತಿದ್ದುಪಡಿಯನ್ನು ತರುವಂಥ ಕೆಲಸವನ್ನು ಮಾಡೋಣ. ಇಲ್ಲ ಸರಿ ಇದೆ ಅಂತ ಹೇಳಿದ್ರೆ ಅದ್ರ ಪ್ರಕಾರನೇ ಹೋಗೋಣ. ಅದರಿಂದ ವ್ಯಾಖ್ಯಾನವನ್ನು ಯಾವುದೇ ಒಂದು ಸರ್ಕಾರ ಆಗಲಿ, ರಾಜಕೀಯ ಪಕ್ಷ ಆಗಲಿ ಒಂದು ರೀತಿ ಬಳಸ್ಕೊಳ್ತಾರೆ ಅಂತ ಹೇಳುವಂಥದ್ದು ಇದು ಸುಳ್ಳು. ಇದು ರಾಜಕೀಯವಾದಂಥ ಆರೋಪ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಕಾಂಗ್ರೆಸ್ನವರು ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣುವಂಥದ್ದೇ ಕಾನೂನು. ಅದರಿಂದ ಯಾರೋ ಒಬ್ಬರು ಬಳಸ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸರಿಯಲ್ಲ. ನಾವು ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಯಾವ ರೀತಿ ಕೇಂದ್ರ ಸಂಸ್ಥೆಗಳನ್ನು ಬಳಸ್ಕೊಂಡಿದ್ದಾರೆ, ಅದಕ್ಕೆ ಬಹುಶಃ ಅವರಂತೆ ಬೇರೆಯವರು ಕೂಡ ವರ್ತಿಸ್ತಾರೆ ಅಂತ ಭಾವಿಸಿರ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥವ್ರು ನಾವು ಇದನ್ನು ಚರ್ಚೆ ಆಗಿ ಸಮಾಜದಲ್ಲಿ ಇರುವಂಥ ನಾಗರಿಕ ವೇದಿಕೆಗಳಲ್ಲೂ ಕೂಡ ಚರ್ಚೆ ಆಗಿದೆ. ಈಗಾಗಲೇ ಭಾಳಷ್ಟು ಸಲಹೆ ಕೂಡ ನಮಗೆ ಸಿಕ್ಕಿದೆ. ಇದೆಲ್ಲವನ್ನು ತಗೊಂಡು ವಿಧಾನಸಭೆ ಮುಂದೆ ಇಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳು ತೀರ್ಮಾನ ಮಾಡಲಿ. ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೊನ್ನಣ್ಣ ಸರ್, ಕುರ್ಚಿ ಕಾದಾಟದಿಂದ ಹಿಡಿದು ಗೃಹಲಕ್ಷ್ಮಿ ಹಣದವರೆಗೂ ಅನೇಕ ಪ್ರಶ್ನೆಗಳನ್ನ ನಿಮ್ಮಿಂದ ಉತ್ತರವನ್ನು ಪಡೆದುಕೊಳ್ಳೋದು ಬಾಕಿ ಇದೆ. ಆದರೆ ನನ್ನ ಮೊದಲ ಪ್ರಶ್ನೆ, ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿದಂತಹ ಈ ದ್ವೇಷ ಭಾಷಣ ನಿಷೇಧಕ್ಕೆ ಹೊಸದೊಂದು ಮಸೂದೆ, ಅದು ವಿರೋಧ ಪಕ್ಷ ಬಿಜೆಪಿಗೆ ಸಿಕ್ಕಾಪಟ್ಟೆ ಕೋಪ ತರಿಸ್ತಾ ಇದೆ. ಈ ಬಿಲ್ ತರ್ತಾ ಇರೋದೇನೆ ಬಿಜೆಪಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ, ಆ ಮೂಲಕ RSSಗೆ ಕಡಿವಾಣ ಹಾಕ್ಲಿಕ್ಕೆ ಅನ್ನೋ ವ್ಯಾಖ್ಯಾನಗಳು ಆಚೆ ಬರ್ತಾ ಇದೆ. ತಾವೊಬ್ಬ ಕಾನೂನು ಸಲಹೆಗಾರರು ಆಗಿ ಬಿಲ್ಲನ್ನು ಯಾವ ರೀತಿ ಗಮನಿಸ್ತಿರ್ತಾವ? ಅವ್ರಿಗೆ ಯಾಕೆ ಕೋಪ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು, ದ್ವೇಷ ಭಾಷಣದಲ್ಲಿ ತೊಡಸ್ಕೊಳ್ಳೋರು, ಅವ್ರಿಗೆ ಮಾತ್ರ ಇದರ ಬಗ್ಗೆ ಆತಂಕ ಉಂಟಾಗಬೇಕೇ ಬಿಟ್ಟರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು.
ಯಾವ ಸಂಘಟನೆಗಳು, ರಾಜಕೀಯ ಪಕ್ಷಗಳು ದ್ವೇಷ ಭಾಷಣ ನಿಷೇಧ ಕಾಯ್ದೆಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳುವಂಥ ಮಾತನ್ನಾಡ್ತಾರೆ, ಅದರಿಂದ ಬೇಸರವನ್ನು ವ್ಯಕ್ತಪಡಿಸ್ತಾರೆ, ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ, ಬಹುಶಃ ಅವರು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಯಾಕಂದರೆ ಅವರು ಅಂಥ ದ್ವೇಷ ಭಾಷಣದಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಯಾವುದೇ ನಾಗರಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವಂಥ ಸಂಸ್ಥೆ ಮತ್ತು ವ್ಯಕ್ತಿ ದ್ವೇಷ ಭಾಷಣವನ್ನು ವಿರೋಧಿಸಬೇಕು. ಇವತ್ತು ನಮ್ಮ ಸಮಾಜದ ಮುಂದೆ ಇರುವಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ ದೇಶ ಭಾಷಣ ಮತ್ತು ತಪ್ಪು ಮಾಹಿತಿಯ ವಿತರಣೆ, ಮಿಸ್ಇನ್ಫಾರ್ಮೇಷನ್. ಅದರಿಂದ ಇದೆರಡಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದು ಅತಿ ಅವಶ್ಯಕ. ಇದು ನನ್ನ ಮಾತಲ್ಲ, ಇದು ಸರ್ವೋಚ್ಚ ನ್ಯಾಯಾಲಯ ಮತ್ತು ದೇಶದ ಕಾನೂನು ಆಯೋಗ, ರಾಜ್ಯದ ಕಾನೂನು ಆಯೋಗ ಎಲ್ಲರ ಸಲಹೆ ಕೂಡ ದ್ವೇಷ ಭಾಷಣ ಇವತ್ತು ನಮ್ಮ ಸಮಾಜದ ಮುಂದೆ ಇರುವಂಥ ದೊಡ್ಡ ಸವಾಲಾಗಿರ್ತದೆ. ಭಾಳ ಅಪಾಯಕಾರಿಯಾಗಿ ಅದು ಬೆಳೀತಾ ಇದೆ. ಅದಕ್ಕೆ ಸೂಕ್ತವಾದಂಥ ಕಾನೂನನ್ನು ತರಬೇಕು ಅಂಥೇಳಿ ಪದೇ ಪದೇ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ, ಕಾನೂನು ಆಯೋಗಗಳು ಕೂಡ ಸಲಹೆ ನೀಡಿದೆ. ಸರಿ, ಆದ್ರೆ ಇದನ್ನ ವಿರೋಧ ಮಾಡ್ತಿರೋ ಪ್ರಮುಖ ಮೂರು ಪ್ರಶ್ನೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು ಮತ್ತು ಇದನ್ನ ಚರ್ಚೆ ಆಗಲಿ, ಯಾವ ರೀತಿಯಾಗಿ ಜಾರಿಗೆ ಬರಬೇಕು, ಯಾವ ರೀತಿಯಾಗಿ ಕಾನೂನು ಇರಬೇಕು ಅಂತೇಳಿ ಚರ್ಚೆ ಆಗಲಿ. ಅದಕ್ಕೆ ಇರೋದು ವಿಧಾನಸಭೆ. ಇದನ್ನ ವಿರೋಧ ಮಾಡ್ತಿರೋರು ಬಹಳ ಪ್ರಮುಖವಾಗಿ ಮೂರು ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ. ಮೊದಲನೇದು, ದ್ವೇಷ ಭಾಷಣ ಅನ್ನೋದನ್ನ ಇದೇ ದ್ವೇಷ ಭಾಷಣ ಅಂತ ಹೇಳಿ ಗುರುತಿಸೋದು ಯಾರು? ದ್ವೇಷ ಭಾಷಣ ಅಂದ್ರೆ ಅದರ ವ್ಯಾಖ್ಯಾನ ಏನು ಈ ಮಸೂದೆಯ ಪ್ರಕಾರ? ಹಾಗೆ ಮೂರನೆಯದ್ದು, ಇದನ್ನ ಕಾಂಗ್ರೆಸ್ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ? ಅಲ್ಲ, ಈಗ ವ್ಯಾಖ್ಯಾನ ಏನು ಅಂತ ಹೇಳುವಂಥದ್ದು ಕಾನೂನಲ್ಲೇ ಇರ್ತದೆ. ಹೇಟ್ ಸ್ಪೀಚ್ ಅಂದರೆ ಏನು ಅಂತ ಹೇಳುವಂಥ ವ್ಯಾಖ್ಯಾನವನ್ನು ಕಾನೂನಲ್ಲಿ ಮಾಡಿರ್ತದೆ. ಇದು ಡೆಫಿನಿಷನ್, ಏನು ಹೇಟ್ ಸ್ಪೀಚ್ ಅಂತ ಹೇಳುವಂಥದ್ದು ಡಿಫೈನ್ ಆಗಿರ್ತದೆ. ಆ ಡೆಫಿನಿಷನ್ನಲ್ಲಿ ಅವರೇನಾದರೂ ತಪ್ಪುಗಳು ಲೋಪಗಳನ್ನು ಕಂಡಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದರೆ ಸೂಕ್ತವಾದಂಥ ತಿದ್ದುಪಡಿಯನ್ನು ತರುವಂಥ ಕೆಲಸವನ್ನು ಮಾಡೋಣ. ಇಲ್ಲ ಸರಿ ಇದೆ ಅಂತ ಹೇಳಿದ್ರೆ ಅದರ ಪ್ರಕಾರನೇ ಹೋಗೋಣ. ಅದರಿಂದ ವ್ಯಾಖ್ಯಾನವನ್ನು ಯಾವುದೇ ಒಂದು ಸರ್ಕಾರ ಆಗಲಿ ರಾಜಕೀಯ ಪಕ್ಷ ಆಗಲಿ ಒಂದು ರೀತಿ ಬಳಸ್ಕೊಳ್ತಾರೆ ಅಂತ ಹೇಳುವಂಥದ್ದು ಇದು ಸುಳ್ಳು. ಇದು ರಾಜಕೀಯವಾದಂಥ ಆರೋಪ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಕಾಂಗ್ರೆಸ್ನವರು ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣುವಂಥದ್ದೇ ಕಾನೂನು. ಅದರಿಂದ ಯಾರೋ ಒಬ್ಬರು ಬಳಸ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸರಿಯಲ್ಲ. ನಾವು ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಯಾವ ರೀತಿ ಕೇಂದ್ರ ಸಂಸ್ಥೆಗಳನ್ನು ಬಳಸ್ಕೊಂಡಿದ್ದಾರೆ, ಅದಕ್ಕೆ ಬಹುಶಃ ಅವರಂತೆ ಬೇರೆಯವರು ಕೂಡ ವರ್ತಿಸ್ತಾರೆ ಅಂತ ಭಾವಿಸಿರ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥವ್ರು ನಾವು ಇದನ್ನು ಚರ್ಚೆ ಆಗಿ ಸಮಾಜದಲ್ಲಿ ಇರುವಂಥ ನಾಗರಿಕ ವೇದಿಕೆಗಳಲ್ಲೂ ಕೂಡ ಚರ್ಚೆ ಆಗಿದೆ. ಈಗಾಗಲೇ ಭಾಳಷ್ಟು ಸಲಹೆ ಕೂಡ ನಮಗೆ ಸಿಕ್ಕಿದೆ. ಇದೆಲ್ಲವನ್ನು ತಗೊಂಡು ವಿಧಾನಸಭೆ ಮುಂದೆ ಇಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳು ತೀರ್ಮಾನ ಮಾಡಲಿ. ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೊನ್ನಣ್ಣ ಸರ್, ಕುರ್ಚಿ ಕಾದಾಟದಿಂದ ಹಿಡಿದು ಗೃಹಲಕ್ಷ್ಮಿ ಹಣದವರೆಗೂ ಅನೇಕ ಪ್ರಶ್ನೆಗಳನ್ನ ನಿಮ್ಮಿಂದ ಉತ್ತರವನ್ನು ಪಡೆದುಕೊಳ್ಳೋದು ಬಾಕಿ ಇದೆ. ಆದರೆ ನನ್ನ ಮೊದಲ ಪ್ರಶ್ನೆ, ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿದಂತಹ ಈ ದ್ವೇಷ ಭಾಷಣ ನಿಷೇಧಕ್ಕೆ ಹೊಸದೊಂದು ಮಸೂದೆ, ಅದು ವಿರೋಧ ಪಕ್ಷ ಬಿಜೆಪಿಗೆ ಸಿಕ್ಕಾಪಟ್ಟೆ ಕೋಪ ತರಿಸ್ತಾ ಇದೆ. ಈ ಬಿಲ್ ತರ್ತಾ ಇರೋದೇನೆ ಬಿಜೆಪಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ, ಆ ಮೂಲಕ RSSಗೆ ಕಡಿವಾಣ ಹಾಕ್ಲಿಕ್ಕೆ ಅನ್ನೋ ವ್ಯಾಖ್ಯಾನಗಳು ಆಚೆ ಬರ್ತಾ ಇದೆ. ತಾವೊಬ್ಬ ಕಾನೂನು ಸಲಹೆಗಾರರು ಆಗಿ ಬಿಲ್ಲನ್ನು ಯಾವ ರೀತಿ ಗಮನಿಸ್ತಿರ್ತಾವ? ಅವ್ರಿಗೆ ಯಾಕೆ ಕೋಪ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು, ದ್ವೇಷ ಭಾಷಣದಲ್ಲಿ ತೊಡಸ್ಕೊಳ್ಳೋರು, ಅವ್ರಿಗೆ ಮಾತ್ರ ಇದರ ಬಗ್ಗೆ ಆತಂಕ ಉಂಟಾಗಬೇಕೇ ಬಿಟ್ಟರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಯಾವ ಸಂಘಟನೆಗಳು, ರಾಜಕೀಯ ಪಕ್ಷಗಳು ದ್ವೇಷ ಭಾಷಣ ನಿಷೇಧ ಕಾಯ್ದೆಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳುವಂಥ ಮಾತನ್ನಾಡ್ತಾರೆ, ಅದರಿಂದ ಬೇಸರವನ್ನು ವ್ಯಕ್ತಪಡಿಸ್ತಾರೆ, ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ, ಬಹುಶಃ ಅವರು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಯಾಕಂದರೆ ಅವರು ಅಂಥ ದ್ವೇಷ ಭಾಷಣದಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಯಾವುದೇ ನಾಗರಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವಂಥ ಸಂಸ್ಥೆ ಮತ್ತು ವ್ಯಕ್ತಿ ದ್ವೇಷ ಭಾಷಣವನ್ನು ವಿರೋಧಿಸಬೇಕು. ಇವತ್ತು ನಮ್ಮ ಸಮಾಜದ ಮುಂದೆ ಇರುವಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ ದೇಶ ಭಾಷಣ ಮತ್ತು ತಪ್ಪು ಮಾಹಿತಿಯ ವಿತರಣೆ, ಮಿಸ್ಇನ್ಫಾರ್ಮೇಷನ್. ಅದರಿಂದ ಇದೆರಡಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದು ಅತಿ ಅವಶ್ಯಕ. ಇದು ನನ್ನ ಮಾತಲ್ಲ, ಇದು ಸರ್ವೋಚ್ಚ ನ್ಯಾಯಾಲಯ ಮತ್ತು ದೇಶದ ಕಾನೂನು ಆಯೋಗ, ರಾಜ್ಯದ ಕಾನೂನು ಆಯೋಗ ಎಲ್ಲರ ಸಲಹೆ ಕೂಡ ದ್ವೇಷ ಭಾಷಣ ಇವತ್ತು ನಮ್ಮ ಸಮಾಜದ
ಮುಂದೆ ಇರುವಂಥ ದೊಡ್ಡ ಸವಾಲಾಗಿರ್ತದೆ. ಭಾಳ ಅಪಾಯಕಾರಿಯಾಗಿ ಅದು ಬೆಳೀತಾ ಇದೆ. ಅದಕ್ಕೆ ಸೂಕ್ತವಾದಂಥ ಕಾನೂನನ್ನು ತರಬೇಕು ಅಂತೇಳಿ ಪದೇ ಪದೇ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ, ಕಾನೂನು ಆಯೋಗಗಳು ಕೂಡ ಸಲಹೆಯನ್ನು ನೀಡಿದೆ. ಸರಿ, ಆದ್ರೆ ಇದನ್ನ ವಿರೋಧ ಮಾಡ್ತಿರೋ ಪ್ರಮುಖ 3 ಪ್ರಶ್ನೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು ಮತ್ತು ಇದನ್ನ ಚರ್ಚೆ ಆಗಲಿ, ಯಾವ ರೀತಿಯಾಗಿ ಜಾರಿಗೆ ಬರಬೇಕು, ಯಾವ ರೀತಿಯಾಗಿ ಕಾನೂನು ಇರಬೇಕು ಅಂತೇಳಿ ಚರ್ಚೆ ಆಗಲಿ. ಅದಕ್ಕೆ ಇರೋದು ವಿಧಾನಸಭೆ. ಇದನ್ನ ವಿರೋಧ ಮಾಡ್ತಿರುವವರು ಬಹಳ ಪ್ರಮುಖವಾಗಿ 3 ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ. ಮೊದಲನೇದು, ದ್ವೇಷ ಭಾಷಣ ಅನ್ನೋದನ್ನ ಇದೇ ದ್ವೇಷ ಭಾಷಣ ಅಂತ ಹೇಳಿ ಗುರುತಿಸೋದು ಯಾರು? ದ್ವೇಷ ಭಾಷಣ ಅಂದ್ರೆ ಅದರ ವ್ಯಾಖ್ಯಾನ ಏನು ಈ ಮಸೂದೆಯ ಪ್ರಕಾರ? ಹಾಗೆ 3ನೇಯದ್ದು, ಇದನ್ನ ಕಾಂಗ್ರೆಸ್ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ? ಅಲ್ಲ, ಈಗ ವ್ಯಾಖ್ಯಾನ ಏನು ಅಂತ ಹೇಳುವಂಥದ್ದು ಕಾನೂನಲ್ಲೇ ಇರ್ತದೆ. ಹೇಟ್ ಸ್ಪೀಚ್ ಅಂದರೆ ಏನು ಅಂತ ಹೇಳುವಂಥ ವ್ಯಾಖ್ಯಾನವನ್ನು ಕಾನೂನಲ್ಲಿ ಮಾಡಿರ್ತದೆ. ಇದು ಡೆಫಿನಿಷನ್, ಏನು ಹೇಟ್ ಸ್ಪೀಚ್ ಅಂತ ಹೇಳುವಂಥದ್ದು ಡಿಫೈನ್ ಆಗಿರ್ತದೆ. ಆ ಡೆಫಿನಿಷನ್ನಲ್ಲಿ ಅವರೇನಾದರೂ ತಪ್ಪುಗಳು ಲೋಪಗಳನ್ನು ಕಂಡಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದರೆ ಸೂಕ್ತವಾದಂಥ ತಿದ್ದುಪಡಿಯನ್ನು ತರುವಂಥ ಕೆಲಸವನ್ನು ಮಾಡೋಣ. ಇಲ್ಲ ಸರಿ ಇದೆ ಅಂತ ಹೇಳಿದ್ರೆ ಅದರ ಪ್ರಕಾರನೇ ಹೋಗೋಣ. ಅದರಿಂದ ವ್ಯಾಖ್ಯಾನವನ್ನು ಯಾವುದೇ ಒಂದು ಸರ್ಕಾರ ಆಗಲಿ ರಾಜಕೀಯ ಪಕ್ಷ ಆಗಲಿ ಒಂದು ರೀತಿ ಬಳಸ್ಕೊಳ್ತಾರೆ ಅಂತ ಹೇಳುವಂಥದ್ದು ಇದು ಸುಳ್ಳು. ಇದು ರಾಜಕೀಯವಾದಂಥ ಆರೋಪ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಕಾಂಗ್ರೆಸ್ನವರು ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣುವಂಥದ್ದೇ ಕಾನೂನು. ಅದರಿಂದ ಯಾರೋ ಒಬ್ಬರು ಬಳಸ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸರಿಯಲ್ಲ. ನಾವು ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಯಾವ ರೀತಿ ಕೇಂದ್ರ ಸಂಸ್ಥೆಗಳನ್ನು ಬಳಸ್ಕೊಂಡಿದ್ದಾರೆ, ಅದಕ್ಕೆ ಬಹುಶಃ ಅವರಂತೆ ಬೇರೆಯವರು ಕೂಡ ವರ್ತಿಸ್ತಾರೆ ಅಂತ ಭಾವಿಸಿರ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥವ್ರು ನಾವು ಇದನ್ನು ಚರ್ಚೆ ಆಗಿ ಸಮಾಜದಲ್ಲಿ ಇರುವಂಥ ನಾಗರಿಕ ವೇದಿಕೆಗಳಲ್ಲೂ ಕೂಡ ಚರ್ಚೆ ಆಗಿದೆ. ಈಗಾಗಲೇ ಭಾಳಷ್ಟು ಸಲಹೆ ಕೂಡ ನಮಗೆ ಸಿಕ್ಕಿದೆ. ಇದೆಲ್ಲವನ್ನು ತಗೊಂಡು ವಿಧಾನಸಭೆ ಮುಂದೆ ಇಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ